ನಮ್ಮ ದೇಶದ ಪೊಲಿಟಿಕಲ್ ಮತ್ತು ಅಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ನಾರಿ ಶಕ್ತಿ ವಿಮೆನ್ಸ್ ರಿಸರ್ವೇಶನ್ ಬಗ್ಗೆ ಮಾತಾಡೋದಂದ್ರೆ ತುಂಬಾ ಇಷ್ಟ. ಇಲ್ಲಿ ಅವರು ಮಹಿಳೆಯರಿಗೆ 33%, 50% ರಿಸರ್ವೇಶನ್ ಕೊಡ್ತಾನೆ ಅಂತ ಹೇಳ್ತಾರೆ. ಆದ್ರೆ ರಿಯಾಲಿಟಿಯಲ್ಲಿ ಪವರ್ ಶೇರಿಂಗ್ ಮಾತು ಬಂದಾಗ ಮಾತ್ರ ಎಲ್ಲರೂ ಮರ್ತೋಗ್ಬಿಡ್ತಾರೇನೋ ಬಹುಶಃ. ಇಂಟರ್ನೆಟ್ ಫೇವರೇಟ್ ಆದ ಕಾಕ್ರೋಚ್ ಜನತಾ ಪಾರ್ಟಿನೇ ತಗೊಳ್ಳಿ. ಇವ್ರು ಹೇಳಿದ್ರು 50% ರಿಸರ್ವೇಶನ್ ಮಹಿಳೆಯರಿಗೆ ಕೊಡ್ತೀವಿ ನಾವೇನಾದ್ರೂ ಪವರ್ಗೆ ಬಂದ್ರೆ ಅಂತ. ಆದ್ರೆ ರಿಯಾಲಿಟಿಯಲ್ಲಿ ಅವರು ಸ್ಪೋಕ್ಸ್ ಪರ್ಸನ್ ಚೂಸ್ ಮಾಡಿದಾರಲ್ಲ 3 ಜನ, ಅದರಲ್ಲಿ ಒಬ್ರು ಕೂಡ ಮಹಿಳೆನೂ ಇಲ್ಲ. ಇನ್ನು ಮೇನ್ ಸ್ಟ್ರೀಮ್ ಪೊಲಿಟಿಕಲ್ ಪಾರ್ಟೀಸಿಗೆ ಬಂದ್ರೆ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅವರು ನಾವು ವಿಮೆನ್ಸ್ ರಿಸರ್ವೇಶನ್ಗೆ ಫಾರ್ ಆಗಿದ್ದೀವಿ, ನಾವು ಅದನ್ನು ಸಪೋರ್ಟ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ಬಟ್ ರೀಸೆಂಟ್ಲಿ ಫಾರ್ಮ್ ಆದ ನಮ್ಮ ಕರ್ನಾಟಕ ಕ್ಯಾಬಿನೆಟ್ ನಲ್ಲಿ ಇಂಡೆಕ್ಟ್ ಆದ 14 ಜನ ಮಿನಿಸ್ಟರ್ಸ್ ಅಲ್ಲಿ ಎಷ್ಟು ಜನ ಮಹಿಳೆ ಇದ್ದಾರೆ? ಒಬ್ರು ಇಲ್ಲ. ಇನ್ನು ರೂಲಿಂಗ್ ಅಲೈನ್ಸ್ ಏನಾದರೂ ಬೆಟರಾ ಅಂದ್ರೆ ಅದೂ ಇಲ್ಲ. ಯಾಕಂದ್ರೆ ಮಿಜೋರಾಂ ನಲ್ಲಿ ಇರೋದು 12 ಮಿನಿಸ್ಟರ್ಸ್, ಅದರಲ್ಲಿ ಒಬ್ಬರೇ ಮಹಿಳೆ. ನಾಗಾಲ್ಯಾಂಡ್ ನಲ್ಲಿ 12 ಮಿನಿಸ್ಟರ್ಸ್ ಇದ್ರೆ ಅಲ್ಲಿ ಕೂಡ ಒಬ್ಬರೇ ಮಹಿಳೆ. ನೋಡಿ, ಪೇಪರ್ ನಲ್ಲಿ ವೋಟ್ ಬ್ಯಾಂಕ್ಗೋಸ್ಕರ ಎಲ್ಲರೂ ಪ್ರಾಮಿಸ್ ಮಾಡ್ತಾರೆ, ಆದ್ರೆ ರಿಯಾಲಿಟಿಯಲ್ಲಿ ನಾವು ಪವರ್ ಶೇರಿಂಗ್ ಮಾಡಬೇಕು ಅಂದಾಗ ಮಾತ್ರ ಎಲ್ಲರಿಗೂ ಮರ್ತೋಗ್ಬಿಡ್ತಾರೇನೋ ಬಹುಶಃ.